ಲಕ್ಷ್ಮೀ ಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಗುಡಿಬಂಡೆ ತಾಲೂಕಿನ ಲಕ್ಷ್ಮೀ ಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಆಡಳಿತ ಮಂಡಳಿಯ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಬಿಸ್ಮಿಲ್ಲಾ ಮುಖ್ತಾರ್ ಭಾಷಾ ಮತ್ತು ಉಪಾಧ್ಯಕ್ಷರಾಗಿ ಆದಿನಾರಾಯಣ ಅವರುಗಳು ಚುನಾವಣಾ ಮೂಲಕ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಪ್ರೇಮ್ ಕುಮಾರ್ ಘೋಷಣೆ ಮಾಡಿದ್ದಾರೆ. ಈ ವೇಳೆ ಸಂಘದ ಉಪಾಧ್ಯಕ್ಷ ಆದಿನಾರಾಯಣ ಮಾತನಾಡಿ, ಲಕ್ಷ್ಮೀ ಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಬೆಳೆಸಲು ಎಲ್ಲರೂ ಶ್ರಮಿಸುತ್ತೇವೆ. ಸಂಘದ ಷೇರುದಾರರು ಉತ್ತಮ ಹಾಗೂ ಗುಣಮಟ್ಟದ ಹಾಲನ್ನ ಪೂರೈಸಬೇಕು. ಜೊತೆಗೆ ಸಂಘಕ್ಕೆ ಒಂದು ಕಟ್ಟಡದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲೂ ನಾವೆಲ್ಲರೂ ಶ್ರಮಿಸುತ್ತೇವೆ. ಆದಷ್ಟು ಶೀಘ್ರವಾಗಿ ಸಂಘಕ್ಕೆ ಹೊಸ ನಿವೇಶನ ಹಾಗೂ ಕಟ್ಟಡವನ್ನ ಕಟ್ಟಲು ಎಲ್ಲಾ ರೀತಿಯಲ್ಲೂ ಶ್ರಮಿಸುತ್ತೇನೆ ಎಂದರು. ಈ ಸಮಯದಲ್ಲಿ ಸಂಘದ ಕಾರ್ಯದರ್ಶಿ ನರಸಿಂಹಮೂರ್ತಿ, ಪಾಪಮ್ಮ, ರಾಮಚಂದ್ರಪ್ಪ, ಬಿಬಿ ಜಾನ್, ಭಾಷಾ ಸಾಬ್, ಆದಿನಾರಾಯಣ, ಸೋಮಶೇಖರ್, ಅಶ್ವತ್ಥಪ್ಪ, ನಾರಾಯಣಸ್ವಾಮಿ, ಮುಖ್ತಾರ್ ಭಾಷಾ, ಆಕಾಶ್ ಸೇರಿದಂತೆ ಹಲವರು ಇದ್ದರು. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ಅಧ್ಯಕ್ಷ ಯಾರಿದ್ದಾರೆ? ಈ ದಿನ ನಮ್ಮ ಲಕ್ಷ್ಮೀ ಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆಯಿತು. ಈ ದಿನ ನಾವು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೀವಿ. 7 ಮತಗಳಿಂದ ಟೋಟಲ್ 11 ಮತಗಳು ನಮಗೆ ಬಂದು 7 ಮತಗಳು. ನಾವು ಬಿಸ್ಮಿಲ್ಲಾ ವೈಫ್ ಆಫ್ ಮುಖ್ತಾರ್ ಭಾಷಾ ನಾವು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೀವಿ. ಅದೇ ರೀತಿ ಆದಿನಾರಾಯಣ ಇವರು ಉಪಾಧ್ಯಕ್ಷರಾಗಿ ಇದನ್ನು ಪದವಿಯನ್ನು ಅಲಂಕರಿಸಿದ್ದಾರೆ. ಇವತ್ತು ಇದೆಲ್ಲ ನಮಗೆ ಸಂತೋಷದ ಸುದ್ದಿ. ಹೇಳಬೇಕಂದ್ರೆ ನಮಗೆ ಇದು ನಮ್ಮ ಡೈರೆಕ್ಟರ್ಗಳಾದ ನಮ್ಮ ಆಜ್ಞಾನ ಆಗಿರ್ಬೋದು, ಮತ್ತು ನಮ್ಮ ಪಾಪಮ್ಮ ಅಕ್ಕ ಆಗಿರ್ಬೋದು, ಅದೇ ರೀತಿ ಬಿಬಿ ಜಾನು, ಅದೇ ರೀತಿ ಭಾಷಾ ಸಾಬಿ ಹಾಗೂ ರಾಮಚಂದ್ರಪ್ಪ ಇವರು ಇಷ್ಟು ಜನ ಸಹಕಾರ ಕೊಟ್ಟು, ರಾಘವೇಂದ್ರ ಬಾಬು ಇಷ್ಟು ಜನ ಸಹಕಾರ ಕೊಟ್ಟು ನಮಗೆ ಈ ವಿಜಯೋತ್ಸವ ಬಂದಿದೆ. ಈ ವಿಜಯ ಎಲ್ಲ ಅವ್ರದ ಹೆಸರಿಗೆ ಕ್ರೆಡಿಟ್ ಆಗಬೇಕಂತ ನಾನು ಹೇಳ್ಕೊತೀನಿ. ಏನಂದರೆ ನಾನು 20 ವರ್ಷ ಆಗಿದೆ ಈಗ ಹಾಲಿನ ಡೈರಿ ಸ್ಟಾರ್ಟ್ ಆಗಿ. ನಮ್ಗೆ ಯಾವುದೇ ಥರ ಸವಲತ್ತುಗಳು ಆಗಿಲ್ಲ. ಈಗ ನಾವು ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದೀವಿ. ಅದಕ್ಕೆ ನಮಗೆ ಹಸುಗಳೇ ಆಗ್ಬೋದು, ಇಲ್ಲ ಡೈರಿ ಇಂಪ್ರೂವ್ಮೆಂಟ್ ಬಿಲ್ಡಿಂಗ್ ಇಲ್ಲ ನಮಗೆ. ಇಲ್ಲಿ 20 ವರ್ಷದಿಂದ ಮಾಡ್ತಾಯಿದ್ದೀವಿ ಸಮುದಾಯ ಭವನ ಅಂತೇಳಿ. ಈ ಸಮುದಾಯ ಭವನದಲ್ಲಿ ನಡ್ಸ್ಕೊತಾ ಇದ್ದೀವಿ. ನಾವು ಉದ್ದೇಶ ಇಷ್ಟೇ, ನಾವು ಅಧ್ಯಕ್ಷ ಸ್ಥಾನ ತೊಗೊಂಡಿರೋ ಅಂದರೆ ಆಸೆಗೋಸ್ಕರ ಅಲ್ಲ. ನಾವು ಏನೋ ಇದ್ದೀವಿ, ನಮ್ಮ ಪದವಿಯಲ್ಲಿ ಏನೋ ಒಂದು ಇವ್ರಿಗೆ ಮಾಡಬೇಕು, ಡೈರಿ ಬಿಲ್ಡಿಂಗನ್ನು ಕಟ್ಟಿ ನಾವು ಹಸುಗಳನ್ನ ಲೋನ್ ಮಾಡಿಸ್ಬಿಟ್ಟು ಎಲ್ಲರಿಗೂ ಇವ್ರನ್ನ ಅಭಿವೃದ್ಧಿ ಮಾಡಬೇಕಂತೇಳಿ ನಾವು ಈ ದಿನ ಈ ಮೀಡಿಯಾದ ಮುಂದೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಹಿಂದೆಗಿರೋರು ಬೇಡ, ನಾವು ಈ ದಿನ ಆಗಿದ್ದೀವಿ, ನಾವು ಆಗಿರೋದು ಹೇಳ್ಕೋಬೇಕು. ಅದಕ್ಕೋಸ್ಕರ ನಾವು ಈ ದಿನ ಆಗಿದ್ದೀವಿ ಅಂತಂದರೆ ನಾವು ಪದವಿಗೆ ಆಗಲ್ಲ, ಊರಿಗೆ ಏನಾದರೂ ಸೌಕರ್ಯ ಆಗಬೇಕು, ನಮ್ಮ ಡೈರಿ ಇಂಪ್ರೂವ್ಮೆಂಟ್ ಆಗಬೇಕು, ಆ ಉದ್ದೇಶದಿಂದ ಆಗಿದ್ದೀವಿ ಸರ್. ನಮಗೆಲ್ಲರಿಗೂ ಸಹಕಾರ ಕೊಟ್ಟಂತಹ ನಮ್ಮ ಊರಿನ ಗ್ರಾಮಸ್ಥರು, ಅದೇ ರೀತಿ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರಿಗೂ ನಾವು ಈ ದಿನ ನಮ್ಮ ಆತ್ಮೀಯರಾದಂತಹ ಸೋಮಶೇಖರ್ ಅವರು ಇವರು ನಮಗೆ ಜಾಸ್ತಿ ಸ್ವಲ್ಪ ನಮಗೆ ಇದು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೃತಜ್ಞತೆ ಹೇಳೋಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ಬಾಬು ಸಾಬಿ ಟೈಲರ್ ಇವರು ನಮಗೆ ಆತ್ಮೀಯರು ಹಾಗೂ ನಮ್ಮ ಅಣ್ಣ ಸಮಾನ ಆದಂಥವ್ರು. ಇವರು ನಮಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಇಷ್ಟ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದೀವಿ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಿಸ್ಮಿಲ್ಲಾ ವೈಫ್ ಆಫ್ ಮುಖ್ತಾರ್ ಭಾಷಾ. ನಿಮ್ಮ ಅಪೋಸಿಟ್ ಯಾವ ಪಕ್ಷ ಇದ್ದದ್ದು ಸರ್? ನಿಮ್ಮ ಅಪೋಸಿಟ್ ಯಾವ ಪಕ್ಷ ಅಂತ? ಅದು ಬೇಡ ಸರ್, ನಾವು ಸೌಕರ್ಯ ಮಾಡಬೇಕು ಅಂತ ಅದೆಲ್ಲ ಹೇಳ್ಕೊಳ್ಳೋಕೆ ನಾನು ಇಷ್ಟ. ಕಾಂಗ್ರೆಸ್ ಈ ದಿನ ನಮ್ಮ ಊರಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ಎಲ್ ಕೆ ಚಂದ್ರಪ್ಪ ಆಗಿರ್ಬೋದು, ಅದೇ ರೀತಿ ಎಲ್ ಕೆ ಆಜ್ಞಾನ, ಅದೇ ರೀತಿ ನಾರಾಯಣಸ್ವಾಮಿ ಆಗಿರ್ಬೋದು, ನಾವು ಅಶ್ವತ್ಥಪ್ಪ ಅಶ್ವತ್ಥಪ್ಪ ಆಗಿರ್ಬೋದು, ಅದೇ ರೀತಿ ಎಲ್ಲ ಮುಖಂಡರು ಹೆಸರು ಹೇಳೋಕ್ಕೆ ನನಗೆ ಇವಾಗ ಇದಿಲ್ಲ. ಅದರಿಂದ ಎಲ್ಲರಿಗೂ ಕೃತಜ್ಞತೆ, ಧನ್ಯವಾದ ಸರ್.